ಹಾಯ್ ಫ್ರೆಂಡ್ಸ್, ನಾನು ಪ್ರದೀಪ್ ಚವಾಣ್. ಇವತ್ತು ಪಾಸ್ಕಲ್ಸ್ ಲಾ ಬಗ್ಗೆ ಡಿಸ್ಕಷನ್ ಮಾಡೋಣ. ಹೇಗೆ ಪಾಸ್ಕಲ್ ಲಾ ವರ್ಕ್ ಆಗುತ್ತೆ, ಇದರ ಅಪ್ಲಿಕೇಶನ್ಸ್ ಏನು, ಈ ಎಲ್ಲ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ನೀವು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಮಾಡ್ರಿ. ನನ್ನ ನೆಕ್ಸ್ಟ್ ವಿಡಿಯೋ ನಿಮಗೆ ಈಸಿಯಾಗಿ ಬರುತ್ತೆ. ಪಾಸ್ಕಲ್ ಲಾ ಅಂದರೆ ಇಟ್ ಸ್ಟೇಟ್ಸ್ ದ್ಯಾಟ್ ದ ಪ್ರೆಷರ್ ಇನ್ಸೈಡ್ ದ ಫ್ಲೂಯಿಡ್ ಈಸ್ ಸೇಮ್ ಥ್ರೂಔಟ್ ಇನ್ ಆಲ್ ಡೈರೆಕ್ಷನ್ಸ್ ವೆನ್ ಫ್ಲೂಯಿಡ್ ಈಸ್ ಇನ್ ರೆಸ್ಟ್. ಅಂದರೆ ಧ್ರುವವು ವಿಶ್ರಾಂತಿಯಲ್ಲಿರುವಾಗ ಧ್ರುವದೊಳಗಿನ ಒತ್ತಡವು ಎಲ್ಲ ದಿಕ್ಕುಗಳಲ್ಲಿಯೂ ಒಂದೇ ಆಗಿರುತ್ತದೆ ಅಂತ ಹೇಳುತ್ತೆ. ಪ್ರೆಷರ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ, ಪ್ರೆಷರ್ ಈಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ, ಪಿ ಈಸ್ ಈಕ್ವಲ್ ಟು ಎಫ್ ಬೈ ಎ ಅಂತೀವಿ. ಪ್ರೆಷರ್ ಅಂದರೆ ಒತ್ತಡ, ಫೋರ್ಸ್ ಅಂದರೆ ಬಲ, ಏರಿಯಾ ಅಂದರೆ ಕ್ಷೇತ್ರಫಲ. ಪ್ರೆಷರ್ ಏನು ಫೋರ್ಸ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ ಮತ್ತು ಪ್ರೆಷರ್ ಏರಿಯಾಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ. ಒತ್ತಡ ಹೆಚ್ಚಿಗೆ ಆದರೆ ಫೋರ್ಸ್ ಬಲ ಕೂಡ ಹೆಚ್ಚಿಗೆ ಆಗತ್ತೆ ಮತ್ತು ಒತ್ತಡ ಪ್ರೆಷರ್ ಹೆಚ್ಚಿದಾಗ ಏರಿಯಾ ಕ್ಷೇತ್ರಫಲ ಏನು ಡಿಕ್ರೀಸ್ ಆಗತ್ತೆ, ಕಡಿಮೆ ಆಗತ್ತೆ. ಅಪ್ಲಿಕೇಶನ್ ಆಫ್ ಪಾಸ್ಕಲ್ಸ್ ಲಾ, ಈ ಪಾಸ್ಕಲ್ ಲಾ ಬಳಸಿಕೊಂಡು ದಿನನಿತ್ಯದ ಜೀವನದಲ್ಲಿ ಹೇಗೆ ಬಳಕೆ ಆಗತ್ತಂತ ನೋಡ್ರಿ. ನಿಮಗೆ ಗೊತ್ತಿರಬಹುದು, ಹೈಡ್ರೋಲಿಕ್ ಜಾಕ್ ಮತ್ತು ಹೈಡ್ರೋಲಿಕ್ ಪ್ರೆಸ್, ಇವು ಏನು ಹೈಡ್ರೋಲಿಕ್ ಜಾಕ್ ಏನು ಹೆಚ್ಚು ಕಡಿಮೆ ಬಲದ ಅನ್ವಯದಿಂದ ಭಾರವಾದ ಹೊರೆಗಳನ್ನು ಎತ್ತುವ ಸಾಧನವಾಗಿದೆ. ಇದು ಪಾಸ್ಕಲ್ ಲಾನ ನಿಯಮವನ್ನು ಅನುಸರಿಸುತ್ತೆ. ನೀವು ಅತಿ ಕಡಿಮೆ ಬಲ ಬಳಸಿ ದೊಡ್ಡ ದೊಡ್ಡ ವಾಹನಗಳನ್ನು ಈಸಿಯಾಗಿ ಲಿಫ್ಟ್ ಮಾಡಬಹುದು. ಈ ಹೈಡ್ರೋಲಿಕ್ ಜಾಕ್ ಮತ್ತು ಹೈಡ್ರೋಲಿಕ್ ಪ್ರೆಸ್ ಅನ್ನು ಪಾಸ್ಕಲ್ ಲಾ ಅನ್ನು ಅನುಸರಿಸುತ್ತೆ. ಹೈಡ್ರೋಲಿಕ್ ಬ್ರೇಕ್ಸ್ ಫಾರ್ ಇನ್ಕ್ರೀಸಿಂಗ್ ರೆಸಿಸ್ಟಿಂಗ್ ಫೋರ್ಸ್ ಇನ್ ದ ವೆಹಿಕಲ್ ಬ್ರೇಕಿಂಗ್ ಸಿಸ್ಟಮ್, ವಾಟರ್ ಟವರ್ಸ್ ಅಂಡ್ ಡ್ಯಾಮ್ಸ್. ವಾಹನದ ಬ್ರೇಕಿಂಗ್ ವ್ಯವಸ್ಥೆಗಳು ಆಗಿರ್ಬೋದು, ನೀರಿನ ಗೋಪುರಗಳಾಗಿರ್ಬೋದು ಮತ್ತು ಅಣೆಕಟ್ಟುಗಳಲ್ಲಿ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಈ ಪಾಸ್ಕಲ್ಸ್ ಲಾ ಅನ್ನ ಬಳಕೆಯನ್ನು ಮಾಡ್ತೀವಿ. ಏರ್ಕ್ರಾಫ್ಟ್ ಹೈಡ್ರೋಲಿಕ್ ಸಿಸ್ಟಮ್, ಹೈಡ್ರೋಲಿಕ್ ಪವರ್ ಸಿಸ್ಟಮ್ ಇನ್ ಏರ್ಕ್ರಾಫ್ಟ್ ಯೂಸ್ ಪಾಸ್ಕಲ್ಸ್ ಲಾ ಟು ಸ್ಲೋ ಡೌನ್ ಏರೋಪ್ಲೇನ್ ಆನ್ ದ ರನ್ವೇ. ಆಲ್ಸೋ ಯೂಸ್ಡ್ ಇನ್ ಫ್ಲೈಟ್ ಕಂಟ್ರೋಲ್ ಮೆಕ್ಯಾನಿಕ್ಸ್, ಲ್ಯಾಂಡಿಂಗ್ ಗೇರ್ ಇಟಿಸಿ. ವಿಮಾನವನ್ನು ನಿಧಾನಗೊಳಿಸಲು ಈ ಪಾಸ್ಕಲ್ಸ್ ಲಾ ಅನ್ನ ಯೂಸ್ ಮಾಡ್ತೀವಿ. ವಿಮಾನ ನಿಯಂತ್ರಣ ಕಾರ್ಯಗಳಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತೀವಿ. ಲ್ಯಾಂಡಿಂಗ್ ಗೇರ್ಸ್ ಆಗಿರ್ಬೋದು, ಇದರಲ್ಲಿ ಏನು ಪಾಸ್ಕಲ್ಸ್ ಲಾ ಅನ್ನ ಯೂಸ್ ಮಾಡ್ತೀವಿ. ಹೈಡ್ರೋಲಿಕ್ ಟೆಸ್ಟಿಂಗ್ ಆಫ್ ಪ್ರೆಷರೈಸ್ಡ್ ಟ್ಯಾಂಕ್ಸ್, ಕ್ಯಾಲಿಬ್ರೇಷನ್ ಆಫ್ ಪ್ರೆಷರ್ ಗೇಜಸ್ ಆಗಿರ್ಬೋದು, ಹೈಡ್ರೋಲಿಕ್ ಪಂಪ್ಗಳಾಗಿರ್ಬೋದು, ಆಟೋಮೊಬೈಲ್ ಕೈಗಾರಿಕೆಗಳಲ್ಲಿ ಕೂಡ ಈ ಪಾಸ್ಕಲ್ಸ್ ಲಾ ಅನ್ನು ನಾವು ಯೂಸ್ ಮಾಡ್ತೀವಿ. ವೇರಿಯಸ್ ನ್ಯೂಮ್ಯಾಟಿಕ್ ಡ್ರಿಲ್ಸ್ ಲೈಕ್ ಡೆಂಟಿಸ್ಟ್ ಡ್ರಿಲ್ಸ್, ಜಾಕ್ ಹ್ಯಾಮರ್ಸ್, ಪೇಂಟ್ ಸ್ಪ್ರೇಯರ್ ಅಂಡ್ ಏರ್ ಬ್ರೇಕ್ಸ್ ಆನ್ ಟ್ರಕ್ಸ್, ಇಟಿಸಿ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಪಾಸ್ಕಲ್ಸ್ ಲಾ. ಇವೆಲ್ಲ ಏನು ಪಾಸ್ಕಲ್ಸ್ ಲಾ ಪ್ರಿನ್ಸಿಪಲ್ ಮೇಲೇನೆ ವರ್ಕ್ ಆಗುತ್ತೆ. ಇದು ಇವತ್ತಿನ ಕ್ಲಾಸ್ ಪಾಸ್ಕಲ್ಸ್ ಲಾ ಬಗ್ಗೆ. ಈ ಕ್ವಶನ್ ಆನ್ಸರ್ ಮಾಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋವನ್ನು ಶೇರ್ ಮಾಡ್ರಿ. ಓಕೆ, ಟೇಕ್ ಕೇರ್, ಬೈ ಬೈ.